ಪ್ರೈಸ್ ದ ಲಾರ್ಡ್. ನಮಗೆ ಕರ್ತನ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ಹೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದೀನಿ. ದೇವರ ಹಸ್ತವು ತಾನೆ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿ ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿ ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆಯು ಸದಾಕಾಲವೂ ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಹೆಜ್ಕೇಲ್ ಪ್ರವಾದಿ 33ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ ನೋಡೋಣ. ಆದ್ದರಿಂದ ಓ ನರಪುತ್ರನೇ, ನಿನ್ನನ್ನು ನಾನು ಇಸ್ರಾಯೇಲ್ನ ಮನೆತನದವರಿಗೆ ಕಾವಲುಗಾರನನ್ನಾಗಿ ಇಟ್ಟಿದ್ದೇನೆ. ಆದ್ದರಿಂದ ನೀನು ನನ್ನ ಬಾಯಿಯ ವಾಕ್ಯವನ್ನು ಕೇಳು, ನನ್ನಿಂದ ಅವರನ್ನು ಎಚ್ಚರಿಸು. ದೇವರಿಗೆ ಸ್ತೋತ್ರ. ಪ್ರಾಫಿಟ್ ಎಜ್ಕೇಲ್ ಚಾಪ್ಟರ್ 33 verse 7. Now mortal man, I am making you a watchman for the nation of Israel. You must pass on to them the warning I give you. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ವಾಕ್ಯ ಭಾಗದಲ್ಲಿ ಸರ್ವಶಕ್ತನಂತ ದೇವರು ಮಾತನಾಡ್ತಾ ಇದ್ದಾರೆ. ಆದ್ದರಿಂದ ಓ ನರಪುತ್ರನೇ, ದೇವರಿಗೆ ಸ್ತೋತ್ರ. ಇಂದಿನ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ಅವ್ರು ಪ್ರತಿ ಸರಿ ಏನು ಮಾಡ್ತಾರೆ ಅಂದರೆ, ನಾನು ನಿಮ್ಮನ್ನು ಪ್ರತಿ ಕಾರ್ಯದಲ್ಲೂ ಸಹ ದೇವರು ನಮ್ಮನ್ನು ಏನು ಮಾಡ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಇಂದಿನ ಹೇಳಿರ್ತಕ್ಕಂಥ ವಾಕ್ಯಗಳೇ ಆಗಿರ್ಬೋದು, ಹೇಳ್ತಕ್ಕಂಥ ಮುಂದೆ ಹೇಳಿರುವಂಥ ವಾಕ್ಯಗಳೇ ಆಗಿರ್ಬೋದು, ಅವ್ರು ಮಾಡ್ತಕ್ಕಂಥ ಕಾರ್ಯಗಳಾಗಿರ್ಬೋದು, ಪ್ರತಿದಿನ ಪ್ರತಿ ವಾಕ್ಯದ ಮೂಲಕವಾಗಿ ಅವ್ರು ನಮ್ಮನ್ನು ಏನು ಮಾಡ್ತಾರೆ ಅಂತಂದರೆ ಉಪದೇಶಿಸ್ತಾರೆ, ಖಂಡಿಸ್ತಾರೆ, ತಿದ್ದುತ್ತಾರೆ, ನೀತಿ ಶಿಕ್ಷಣಕ್ಕೆ ಒಳಪಡಿಸ್ತಾರೆ. ಆಮೇನ್. 2 ತಿಮೋಥಿ ಪುಸ್ತಕದಲ್ಲಿ ಅದೇ ವಾಕ್ಯ ಇರತಕ್ಕಂಥದ್ದು. ಪ್ರತಿ ವಾಕ್ಯದ ಮೂಲಕವಾಗಿ ಪ್ರತಿದಿನವೂ ಸಹ ದೇವರು ನಮ್ಮನ್ನು ಉಪದೇಶಿಸ್ತಾರೆ, ಖಂಡಿಸ್ತಾರೆ, ತಿದ್ದುತ್ತಾರೆ, ನೀತಿ ಶಿಕ್ಷಣಕ್ಕೆ ಒಳಪಡಿಸ್ತಾರೆ. ಅಷ್ಟಕ್ಕೆ ಬಿಟ್ಬಿಡಲ್ಲ, ಪರಿಪೂರ್ಣತೆಗೆ ನಡೆಸ್ತಾರೆ. ನಮ್ಮನ್ನು ಪ್ರತಿಯೊಬ್ಬರನ್ನು ಸಹ ಪರಿಪೂರ್ಣತೆಗೆ ನಡೆಸ್ತಕ್ಕಂಥದ್ದು ದೇವರ ಕಾರ್ಯವಾಗಿದೆ, ವಾಕ್ಯದ ಮೂಲಕವಾಗಿ. ದೇವರಿಗೆ ಸ್ತೋತ್ರ. ಅವರು ಅದನ್ನೇ ಹೇಳ್ತಾ ಇದ್ದಾರೆ, ನನ್ನ ಬಾಯಿ ಮಾತನ್ನು ಕೇಳ್ಕೊಂಡೋಗಿ ನನ್ನ ಜನರನ್ನು ನೀನು ಎಚ್ಚರಿಸು ಅವ್ರನ್ನ. ದೇವರಿಗೆ ಸ್ತೋತ್ರ. ಏನು ಎಚ್ಚರಿಸಿ ಅಂತ ಹೇಳ್ತಾರೆ. ಮುಂದಿನ ವಾಕ್ಯ ಭಾಗವನ್ನು 8 ಮತ್ತು 9ನೇ ವಾಕ್ಯ ನೋಡೋಣ. ಯಾವಾಗ ನಾನು ದುಷ್ಟನಿಗೆ, ದುಷ್ಟ ಮನುಷ್ಯನೇ ನೀನು ನಿಶ್ಚಯವಾಗಿ ಸಾಯುವೆ ಎಂದು ಹೇಳುವಾಗ, ಒಂದು ವೇಳೆ ನೀನು ಅವನೊಂದಿಗೆ ಮಾತನಾಡದೆ ಅವನ ದುರ್ಮಾರ್ಗಗಳಿಗಾಗಿ ಅವನನ್ನು ಎಚ್ಚರಿಸದಿದ್ದರೆ, ಆ ದುಷ್ಟ ಮನುಷ್ಯನು ಅವನ ಅಕ್ರಮಗಳಲ್ಲಿಯೂ ಸಾಯುವನು, ಆದರೆ ಅವನ ಸಾವಿಗೆ ನಿನ್ನನ್ನೇ ಹೊಣೆ ಮಾಡುವೆನು. ಆದರೂ ನೀನು ಒಂದು ವೇಳೆ ಅವನ ದುರ್ಮಾರ್ಗಗಳಿಂದ ತಿರುಗಲು ಎಚ್ಚರಿಸಿದರು, ಅವನು ತಿರುಗಿಕೊಳ್ಳದೆ ಹೋದರೆ ಅವನು ಅವನ ಅಕ್ರಮಗಳಲ್ಲಿಯೇ ಸಾಯುವನು, ಆದರೆ ನೀನು ನಿನ್ನ ಪ್ರಾಣವನ್ನು ಉಳಿಸಿಕೊಳ್ಳುವೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ವಾಕ್ಯ ಭಾಗದಲ್ಲಿ ದೇವರು ಹೇಳ್ತಾ ಇದ್ದಾರೆ, ದೇವರು ಯಾರನ್ನೆಲ್ಲ ಎಚ್ಚರಿಸ್ತಾರೆ ಅಂತಂದರೆ, ತನ್ನ ಮಕ್ಕಳನ್ನು ಮಾತ್ರ ಎಚ್ಚರಿಸಲ್ಲ, ಅವರು ತನ್ನ ದಾಸರದ ಸೇವಕರನ್ನು ಸಹ ಎಚ್ಚರಿಸ್ತಾರೆ, ಪ್ರವಾದಿಗಳನ್ನ ಎಚ್ಚರಿಸ್ತಾರೆ, ಎಲ್ಲರೂ ಸಹ ಎಚ್ಚರಿಸ್ತಾರೆ. ಯಾವ ರೀತಿ ಅಂದರೆ ತನ್ನ ವಾಕ್ಯದ ಮೂಲಕವಾಗಿ ಪ್ರತಿಯೊಬ್ಬರನ್ನು ಸಹ ವಾಕ್ಯದ ಮೂಲಕವಾಗಿ ಉಪದೇಶಿಸ್ತಾರೆ, ಖಂಡಿಸ್ತಾರೆ, ತಿದ್ದುತ್ತಾರೆ, ನೀತಿ ಶಿಕ್ಷಣಕ್ಕೆ ಒಳಪಡಿಸ್ತಾರೆ. ಆದ ಕ್ಷಣಕ್ಕೆ ಪರಿಪೂರ್ಣರಲ್ಲ. ಪ್ರತಿದಿನವೂ ಕಲಿತಕ್ಕಂಥದ್ದಿದೆ. ಪ್ರತಿದಿನವೂ ದೇವರ ವಾಕ್ಯದ ಮೂಲಕವಾಗಿ ಜೀವಿತಗಳನ್ನು ನಡೆಸ್ಕೊಳ್ತಕ್ಕಂಥವರಾಗಿರ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಒಬ್ಬರು ತಪ್ಪು ಮಾಡ್ತಿದ್ದಾರೆ ಅಂತಂದರೆ ಅವ್ರನ್ನ ವಾಕ್ಯದ ಮೂಲಕವಾಗಿ ನೀವು ಎಚ್ಚರಿಸಿರಿ. ನಾನು ಹೇಳ್ತಾ ಇದ್ದೀನಿ, ನನ್ನ ವಾಕ್ಯ ನೀವು ಹೇಳೋರಾಗಿದ್ದರೆ, ನನ್ನ ವಾಕ್ಯ ನೀವು ಬೋಧಿಸೋರಾಗಿದ್ದರೆ ನೀವು ಅವ್ರನ್ನ ಎಚ್ಚರಿಸಿರಿ. ಅವರು ಎಚ್ಚರಿಸೋದ್ರ ಮೂಲಕವಾಗಿ ಅವರ ಆತ್ಮಗಳನ್ನ ಕಾಪಾಡಿಕೊಳ್ಳಿ. ಒಂದು ವೇಳೆ ನೀವು ಎಚ್ಚರಿಸಿದ್ರು ಸಹ ಅವರು ಎಚ್ಚರಿಕೆಗೆ ಅವ್ರು ತಿರುಗಲಿಲ್ಲ ಅಂತಂದರೆ ಅವ್ರ ಆತ್ಮ ನಷ್ಟ ಮಾಡ್ಕೊಳ್ಳೋದಕ್ಕೆ ಅವರೇ ಜವಾಬ್ದಾರರಾಗಿರ್ತಾರೆ. ನನ್ನ ಮಾತನ್ನ ಕೇಳಿ ನೀವು ಅವ್ರಿಗೆ ಹೇಳಲಿಲ್ಲ ಅಂದರೆ ಅವ್ರ ನಷ್ಟ ಆಗೋದಕ್ಕೆ, ಅವ್ರ ನಾಶ ಆಗೋದಕ್ಕೆ ನಿಮ್ಮನ್ನು ಹೊಣೆ ಮಾಡ್ತೀನಿ. ನೀವು ನನ್ನ ಮಾತನ್ನು ಕೇಳಿ ಅವ್ರನ್ನ ಎಚ್ಚರಿಸೋದಾದರೆ ಅವರು ಎಷ್ಟೇ ನಷ್ಟ ಅನುಭವಿಸಿದ್ರು ಸಹ, ಆತ್ಮ ನಷ್ಟ ಮಾಡ್ಕೊಂಡ್ರು ಸಹ ಅದಕ್ಕೆ ಅವರೇ ಹೊಣೆಯಾಗಿರ್ತಾರೆ ಹೊರತು ನೀವು ಹೊಣೆಯಾಗಿರಲ್ಲ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಮೀಕ ಪ್ರವಾದಿ ಪುಸ್ತಕದಲ್ಲಿ ದೇವರು ಬಹಳ ಅದ್ಭುತವಾಗಿ ಪ್ರವಾದಿ ಮೂಲಕವಾಗಿ ಮಾತನಾಡಿದ್ದಾರೆ. ಸಂದೇಶ ಬರೀ ಪ್ರವಾದಿಗೆ ಮಾತ್ರ ಬರಲ್ಲ, ಸಭೆಗೆ ಬರುತ್ತೆ. ದೇವರು ತನ್ನ ಶರೀರವಾಗಿರ್ತಕ್ಕಂಥ, ತನ್ನ ಆಲಯವಾಗಿರ್ತಕ್ಕಂಥ ಸಭೆಗೆ ಸಂದೇಶವನ್ನು ಪ್ರತಿ ವಾರ ಸಂದೇಶ ಕೊಡ್ತಾರೆ. ಯಾಕೆ ಅಂತಂದರೆ, ಕಳೆದ ದಿನವೆಲ್ಲ ದೇವರು ತನ್ನ ಜನರ ನಂಬಿಗಸ್ತರ ನಡೆಸಿದ್ದಾರೆ. ಆ ಜನರು ದೇವ್ರನ್ನ ಹೃದಯಪೂರ್ವಕವಾಗಿ ಆರಾಧಿಸ್ತಾರೆ, ಮಹಿಮೆಪಡಿಸ್ತಾರೆ, ಘನಪಡಿಸ್ತಾರೆ. ಮುಂದಿನ ವಾಕ್ಯಕ್ಕೆ ಬೇಕಾಗಿರ್ತಕ್ಕಂಥ ಸಂದೇಶವನ್ನು ಸಹ ದೇವರು ತನ್ನ ಜನರಿಗೆ ಕೊಟ್ಟು ಕಳಿಸ್ಬೇಕು. ಪ್ರತಿ ಕಾರ್ಯವನ್ನು ದೇವರು ನಿರಂತರವಾಗಿ ಮಾಡ್ತಾನೆ ಇದ್ದಾರೆ. ಎಲ್ಲ ಸಭೆಗಳಿಗೂ ಅಷ್ಟೇ. ದೇವರು ಅಷ್ಟು ಮಾತ್ರ ಅಲ್ಲ, ದೇವರ ವಾಕ್ಯದ ಮೂಲಕವಾಗಿ ನೋಡೋದಾದರೆ, ಒಬ್ಬ
ತಪ್ಪು ಮಾಡಿ ಅವಿಧೇಯನಾಗೋದಕ್ಕೆ ಸ್ವಂತ ಕಾರಣವೇ ಕಾರಣ ಅಲ್ಲ. ಅಷ್ಟು ಮಾತ್ರ ಅಲ್ಲ, ಒಬ್ಬ ಸೇವಕನು ಅವರನ್ನು ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದು ಮಾತ್ರ ಕಾರಣ ಅಲ್ಲ, ವಿಶ್ವಾಸಿಗಳು ಪ್ರಮುಖವಾಗಿ ಕಾರಣನೇ ಅಲ್ಲ ಅಂತ ಮೀಕ ಪ್ರವಾದಿ ಮೂಲಕವಾಗಿ ಹೇಳ್ತಾ ಇದ್ದಾರೆ. ವಿಶ್ವಾಸಿಗಳ ಕಾರಣ ಅಲ್ಲ, ಮಕ್ಕಳ ಕಾರಣ ಅಲ್ಲ, ಇನ್ಯಾರು ಕಾರಣರಾಗಿರ್ತಾರೆ? ಯಾಜಕರ ಕಾರಣರಾಗಿರ್ತಾರೆ, ಬೋಧಕರ ಕಾರಣರಾಗಿರ್ತೀರಾ ಅಂತ ಹೇಳ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಮೀಕ ಪ್ರವಾದಿ ಪುಸ್ತಕನ ನಾವು ಓದಲೇಬೇಕು. ವಿಶ್ವಾಸಿಗಳಾಗಲಿ ಸೇವಕರಾಗಲಿ ನಾವು ಓದಲೇಬೇಕು. ಬಹಳ ಅದ್ಭುತವಾಗಿ ದೇವರು ಅದರಲ್ಲಿ ಬರೆಸಿದ್ದಾರೆ, ಮಾತನಾಡಿದ್ದಾರೆ. ಸೊ ನಾವು ಅದನ್ನು ಓದಿ ವಾಕ್ಯದ ಮೂಲಕವಾಗಿ ನಮ್ಮನ್ನು ನಾವು ತಿದ್ದುಕೊಳ್ಳೋಣ. ಆಮೇಲೆ ವಾಕ್ಯದ ಪ್ರಕಾರವಾಗಿ ಪ್ರತಿದಿನವೂ ನಮ್ಮನ್ನು ದೇವ್ರ ವಾಕ್ಯ ಮಾಡುತ್ತೆ, ಉಪದೇಶಿಸುತ್ತೆ, ಖಂಡಿಸುತ್ತೆ, ತಿದ್ದುತ್ತೆ, ನೀತಿ ಶಿಕ್ಷಣಕ್ಕೆ ಒಳಪಡಿಸುತ್ತೆ. ಆಮೇಲೆ ನಾವು ಪ್ರತಿಯೊಬ್ಬರು ಸಹ ಅದಕ್ಕೆ ಒಪ್ಪಿಸಿಕೊಡಲೇಬೇಕು, ಆ ಮಾರ್ಗದಲ್ಲಿ ನಡೆಯಲೇಬೇಕು. ನಾವು ಸಹ ನಮ್ಮ ಆತ್ಮಗಳನ್ನ ಕಾಪಾಡ್ಕೋತೀವಿ. ಅಷ್ಟು ಮಾತ್ರ ಅಲ್ಲ, ದೇವರ ರಕ್ಷಣೆಯಲ್ಲಿ ಆತನ ಮಹಿಮೆಯನ್ನು, ಆತನ ಕೃಪೆಯನ್ನು, ಆತನ ಬಲವನ್ನು, ಆಶೀರ್ವಾದವನ್ನು ನಾವು ನಿರಂತರವಾಗಿ ಹೊಂದ್ಕೊಳ್ಳೋರಾಗಿರ್ತೀವಿ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪ ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಂಥ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ಹೌದು ಕರ್ತನೆ, ಸ್ವಲ್ಪ ಅನುದಿನವೂ ನಿಮ್ಮ ವಾಕ್ಯದ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡ್ತಿದ್ದೀರಾ. ಪ್ರತಿ ವಾಕ್ಯದ ಮೂಲಕವಾಗಿ ನಮಗೆ ಉಪದೇಶಿಸ್ತೀರಾ, ಖಂಡಿಸ್ತೀರಾ, ತಿದ್ದುತ್ತೀರಾ, ನೀತಿ ಶಿಕ್ಷಣಕ್ಕೆ ಒಳಪಡಿಸ್ತೀರಾ, ನಮ್ಮನ್ನು ಪರಿಪೂರ್ಣತೆಗೆ ನಡೆಸ್ತೀರಾ. ಆ ನಿಮ್ಮ ಪ್ರೀತಿಗಾಗಿ, ಕೃಪೆಗಾಗಿ, ನಂಬಿಗಸ್ತಿಗಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ನಾವು ನಂಬಿಗಸ್ತರಾಗಿ ವಿಧೇಯರಾಗ್ತೀವಪ್ಪ. ನಿಮ್ಮ ಚಿತ್ರದಂತೆ ನಾವು ನಡೀತೀವಿ. ನಿಮಗೆ ಮಹಿಮೆಯಾಗಲಿ, ನಮಗೆ ರಕ್ಷಣೆ, ಆಶೀರ್ವಾದ ಉಂಟಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ, ನಿಮ್ಮ ಜೀವಗಳು ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.